ಎಲ್ಲಿಂದ ಶಬ್ದ ಬಂದಿದ್ದು? ಆ ಕಡೆ ಗ್ಯಾರೇಜ್ ಇಂದ ಬಂದಂಗಿತ್ತು. ಸರ್ ಸರ್ ಗ್ಯಾರೇಜ್ ಅಲ್ಲಿ ಯಾರೋ ಕಳ್ಳ ಇದ್ದಾನೆ. ಅವ್ನ್ ಲಾಕ್ ನ ಹೊಡೆದಾಕಿದ್ದೇನೆ ಸರ್. ನೋಡಿ ಇದು ಹೇಗಾಗಿದೆ ಅಂತ. ಸರ್ 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 ಶಬ್ದ ಕೇಳಿಸ್ತಾ? ಅವ್ನು ಅಲ್ಲೇ ಇದ್ದಾನೆ, ಲಾಕರ್ ಹೊಡಿತಿದ್ದಾನೆ ಅನ್ಸುತ್ತೆ. ನಾನು ಅನ್ಕೊಂಡೆ ಗ್ಯಾರೇಜ್ ಅಲ್ಲಿ ಇರುತ್ತೆ ಅಂತ. ಅಲ್ಲ, ಇಲ್ದಿರೋ ಲಾಕರ್ನ ಯಾಕೆ ಹೊಡಿತಿದ್ದಾನೆ ಅಂತ. ಇವನು ಕಾರ್ ಕದಿಯೋಕೆ ಬಂದಿರ್ಬೇಕು. ಹೇ, ಕಾರ್ ಕಳ್ಳ ಆಗಿದ್ರೆ ಎತ್ಕೊಂಡು ಹೋಗ್ಬೇಕಿತ್ತು. ಇನ್ನು ಯಾಕೆ ಇಲ್ಲೇ ಇದ್ದಾನೆ? ಪಾರ್ಟ್ಸ್ ಆಗಿ ಬಿಚ್ಕೊಂಡು ಹೋಗೋಕಿರ್ಬೇಕು. ಅವ್ನು ಹೆಂಗಾದ್ರೂ ಮಾಡಿ ಹೊರಗೆ ಹೇಳಿರಿ, ಆಮೇಲೆ ನೋಡ್ಕೊಳ್ಳೋಣ. ಯಾರದು? ಹುಷಾರು, ಕೈಯಲ್ಲೇನೋ ಆಯುಧ ಇರ್ಬೋದು. ಹೊರಗಡೆ ಬನ್ನಿ. ನೀನ್ ಯಾಕಣ ಕೆಳಗಡೆ ಹೋಗಿದ್ಯಾ? ನಮ್ ಕಾರ್ನ ರೆಡಿ ಮಾಡ್ತಿದ್ದೆ. ಈ ರೀತಿ ಕತ್ಲಲ್ಲಿ ಕಾರ್ ರಿಪೇರಿ ಮಾಡ್ತಾರೇನೋ? ಇದ್ರ ಒಳಗಡೆ ಹೋದಾಗ ಬೆಳಕಿತ್ತು, ಕತ್ಲಾಗಿದ್ದೇ ಗೊತ್ತಾಗ್ಲಿಲ್ಲ. ರಿಪೇರಿ ಮಾಡಿದ್ ಸಾಕು, ಬಾ ಹೋಗೋಣ. ಹ ನಮ್ ಕಾರು. ಹಾ ಸರಿ ಸರಿ, ಮನು ರೂಮ್ ಕರ್ಕೊಂಡು ಹೋಗು. ಬಾಣ ನೀನು. ಸ್ಪ್ಯಾನರ್ ಪ್ಯಾನಲ್ ನಿಮ್ಮಣ್ಣ ಸಚ್ಚಿದಾನಂದ್ ಅವ್ರನ್ನ ನಾನು ಮುಂಚೆನೆ ನೋಡಿದ್ದೆ. ನಾನ್ ನಿಮಗೆ ಹೇಳಿದ್ದೆ ಅಲ್ವಾ, ನಾನು ಊಟಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದ್ ಟೆರರಿಸ್ಟ್ ಗ್ರೂಪ್ ನನ್ನನ್ನ ಕಿಡ್ನಾಪ್ ಮಾಡಿತ್ತು ಅಂತ. ಒಂದ್ ಕಮಾಂಡೋ ಆಪರೇಷನ್ ಅವರು ನನ್ನ ಕಾಪಾಡಿದ್ರು ಅಂತ. ಆ ಕಮಾಂಡೋ ಗ್ರೂಪ್ ಅಲ್ಲೇ ಸಚ್ಚಿದಾನಂದ್ ಅವರಿದ್ದು. ಏನ್ ಹೇಳ್ತಾ ಇದ್ದೆ ನೀನು? ಹಾಗಾಗಕ್ ಸಾಧ್ಯ ಇಲ್ಲ. ನಮ್ ಸಚ್ಚಯ್ಯಣ್ಣ ಜೈಲಲ್ಲಿದ್ರು ಕಳೆದ 24 ವರ್ಷದಿಂದ. ಮನು, ಈಗ ನೀನ್ ಎಲ್ಲಿದ್ಯಾ? ಅಯ್ಯೋ ದೇವ್ರೆ, ಅಚ್ಚ ಕನ್ನಡದಲ್ಲಿ ತಾನೇ ನಾನು ನಿನಗೆ ಹೇಳಿದ್ದು. ನೀನ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ನಿದ್ದೆ ಬರಲಿಲ್ಲ. ನಾನು ಇಲ್ಲಿ ಮಲ್ಕೊಳ್ಳೋದೇ ಒಳ್ಳೇದು. ಸರಿ, ನೀನ್ ಬಾ ಬಾ.